ಭಯವನ್ನು ಗೆಲ್ಲುವುದು ಹೇಗೆ? ಕೃಷ್ಣನ ರಹಸ್ಯ. ಶ್ರೀ ಕೃಷ್ಣ ಪರಮಾತ್ಮನ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ, ನನ್ನ ಪ್ರೀತಿಯ ಕನ್ನಡಿಗರಿಗೆ, ನನ್ನ ಹೆಮ್ಮೆಯ ವೀಕ್ಷಕರಿಗೆ, ನಿಮ್ಮ ನೆಚ್ಚಿನ ಕನ್ನಡ ಮೋಟಿವೇಶನಲ್ ಗುರು ಚಾನೆಲ್ ಪರವಾಗಿ ಪ್ರೀತಿಯ ಸ್ವಾಗತ. ಇವತ್ತಿನ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನನ್ನು ಒಳಗಿನಿಂದಲೇ ತಿನ್ನುತ್ತಿರುವ, ಅವನ ಯಶಸ್ಸನ್ನು ತಡೆಯುತ್ತಿರುವ, ಅವನ ನೆಮ್ಮದಿಯನ್ನು ಸಂಪೂರ್ಣವಾಗಿ ಕಿತ್ತುಕೊಳ್ಳುತ್ತಿರುವ ಅತೀ ದೊಡ್ಡ ಶತ್ರು ಯಾವುದು ಗೊತ್ತಾ? ಅದು ಬೇರೇನೂ ಅಲ್ಲ, ಭಯ. ಹೌದು, ನಿಮ್ಮ ಮನಸ್ಸಿನ ಒಳಗಿರುವ ಒಂದು ಸಣ್ಣ ಭಯ. ಈ ವಿಡಿಯೋವನ್ನು ನೋಡುತ್ತಿರುವ ನನ್ನ ಪ್ರೀತಿಯ ಸ್ನೇಹಿತರೆ, ಒಮ್ಮೆ ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ಯೋಚನೆ ಮಾಡಿ. ನಿಮಗೆ ನಿಜವಾಗಿಯೂ ಯಾವುದರ ಭಯವಿದೆ? ಸೋತು ಹೋಗುವ ಭಯವೇ? ಭವಿಷ್ಯದ ಬಗೆಗಿನ ಆತಂಕವೇ? ಸಮಾಜ ನನ್ನ ಬಗ್ಗೆ ಏನೇನು ಹೇಳುತ್ತದೋ ಎಂಬ ಭಯವೇ? ಅಥವಾ ನಿಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಳ್ಳುವ ಭಯವೇ? ಈಗಲೇ ಈ ವಿಡಿಯೋವನ್ನು ಒಂದು ಕ್ಷಣ ನಿಲ್ಲಿಸಿ. ನಿಮಗೆ ಕಾಡುತ್ತಿರುವ ಅತೀ ದೊಡ್ಡ ಭಯ ಯಾವುದು ಎಂಬುದನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಮುಕ್ತವಾಗಿ ಬರೆಯಿರಿ. ನಿಮ್ಮ ಭಯವನ್ನು ನೀವು ಯಾವಾಗ ಒಪ್ಪಿಕೊಳ್ಳುತ್ತೀರೋ ಆಗಲೇ ಅದನ್ನು ಗೆಲ್ಲುವ ಮೊದಲ ಹೆಜ್ಜೆಯನ್ನು ಇಡುತ್ತೀರಿ. ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯುತ್ತಿರುತ್ತೇನೆ. ಮನುಷ್ಯನಿಗೆ ಭಯ ಎನ್ನುವುದು ಹೊಸದೇನಲ್ಲ ಸ್ನೇಹಿತರೆ. ಸಾವಿರಾರು ವರ್ಷಗಳ ಹಿಂದೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಅಪ್ರತಿಮ ವೀರನಾದ ಅರ್ಜುನನಿಗೂ ಸಹ ಭಯವಾಗಿತ್ತು. ಗಾಂಡೀವವನ್ನು ಹಿಡಿದು ಇಡೀ ಜಗತ್ತನ್ನೇ ಗೆಲ್ಲಬಲ್ಲ ಸಾಮರ್ಥ್ಯವಿದ್ದ ಆ ಮಹಾವೀರ ತನ್ನವರನ್ನೇ ಎದುರಿಸಬೇಕಾಗಿ ಬಂದಾಗ ನಡುಗಿ ಹೋದ. ಕೈಯಿಂದ ಧನುಸ್ಸು ಜಾರಿಬಿತ್ತು, ಕಣ್ಣುಗಳಿಂದ ಕಣ್ಣೀರು ಹರಿಯಿತು, ಮನಸ್ಸು ಸಂಪೂರ್ಣವಾಗಿ ಶೂನ್ಯವಾಯಿತು. ಅಂತಹ ಕಠಿಣ ಸಮಯದಲ್ಲಿ ಜಗದ್ಗುರು ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯ ಮೂಲಕ ಭಯವನ್ನು ಗೆಲ್ಲುವ ಜಗತ್ತಿನ ಅತ್ಯಂತ ದೊಡ್ಡ ರಹಸ್ಯವನ್ನು ಬೋಧಿಸಿದನು. ಕೃಷ್ಣನು ಅರ್ಜುನನಿಗೆ ಕೇವಲ ಯುದ್ಧ ಮಾಡಲು ಹೇಳಲಿಲ್ಲ, ಬದಲಿಗೆ ಅವನ ಮನಸ್ಸಿನ ಒಳಗಿದ್ದ ಅಜ್ಞಾನ ಮತ್ತು ಭಯದ ಕತ್ತಲೆಯನ್ನು ದೂರ ಮಾಡಿದನು. ಇವತ್ತು ನಾವೆಲ್ಲರೂ ನಮ್ಮದೇ ಆದ ಜೀವನದ ಕುರುಕ್ಷೇತ್ರದಲ್ಲಿ ಪ್ರತಿದಿನ ಹೋರಾಡ್ತಿದ್ದೇವೆ ಅಲ್ವೇ? ಹಾಗಾದ್ರೆ ಕೃಷ್ಣನು ಅಂದು ಹೇಳಿದ ಆ ರಹಸ್ಯಗಳೇನು? ಭಯವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತೊಗೆಯೋದು ಹೇಗೆ? ಬನ್ನಿ, ಕೃಷ್ಣನ ಆ ದಿವ್ಯ ರಹಸ್ಯಗಳನ್ನು ಸುಂದರವಾದ ಕಥೆಗಳ ಮೂಲಕ ಮತ್ತು ಜೀವನದ ಸತ್ಯಗಳ ಮೂಲಕ ಇವತ್ತು ವಿವರವಾಗಿ ತಿಳಿಯೋಣ. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ಒಳಗಿರುವ ಭಯ ಮಾಯವಾಗಿ ಒಂದು ಅದ್ಭುತವಾದ ಆತ್ಮವಿಶ್ವಾಸ ನಿಮ್ಮಲ್ಲಿ ಜಾಗೃತವಾಗುತ್ತದೆ ಎನ್ನುವ ಸಂಪೂರ್ಣ ನಂಬಿಕೆ ನನಗಿದೆ. ಸ್ನೇಹಿತರೆ, ಒಮ್ಮೆ ಪ್ರಶಾಂತವಾಗಿ ಯೋಚಿಸಿ. ಭಯ ಎಂದರೇನು? ಈ ಭಯ ಎಲ್ಲಿಂದ ಹುಟ್ಟುತ್ತದೆ? ಶ್ರೀಕೃಷ್ಣನು ಹೇಳುತ್ತಾನೆ, ಭಯವು ಎಂದಿಗೂ ಹೊರಗಿನ ಪ್ರಪಂಚದಿಂದ ಬರುವುದಿಲ್ಲ, ಅದು ಕೇವಲ ನಿಮ್ಮದೇ ಮನಸ್ಸಿನ ಕಲ್ಪನೆಯಿಂದ ಹುಟ್ಟುತ್ತದೆ. ನಾವು ಯಾವುದೋ ಒಂದು ಹಳೆಯ ಘಟನೆಯನ್ನು ನೆನೆದು ಮುಂದೆ ಹೀಗಾಗಬಹುದು ಎಂದು ಕೆಟ್ಟದ್ದನ್ನು ಊಹಿಸಿಕೊಳ್ಳಲು ಶುರು ಮಾಡಿದಾಗ ಭಯದ ಜನನವಾಗುತ್ತದೆ. ಅಂದರೆ ವಾಸ್ತವದಲ್ಲಿ ಇಲ್ಲದ ಒಂದು ವಸ್ತುವಿಗೆ ಅಥವಾ ಘಟನೆಗೆ ನಾವೇ ಕಲ್ಪನೆಯಲ್ಲಿ ಜೀವ ಕೊಡುವುದೇ ಭಯ. ಇದಕ್ಕೊಂದು ಸಣ್ಣ ಕಥೆಯನ್ನು ಹೇಳ್ತೇನೆ, ಕೇಳಿ. ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ವ್ಯಾಪಾರಿ ಇದ್ದ. ಅವನು ಪ್ರತಿದಿನ ಪಕ್ಕದ ಊರಿಗೆ ಹೋಗಿ ತರಕಾರಿ ಮಾರಿ ರಾತ್ರಿಯಾಗುವಾಗ ಕಾಡಿನ ಹಾದಿಯಲ್ಲಿ ತನ್ನ ಹಳ್ಳಿಗೆ ಮರಳಿ ಬರುತ್ತಿದ್ದ. ಒಂದು ದಿನ ವ್ಯಾಪಾರ ಮುಗಿಯುವಾಗ ತುಂಬ ತಡವಾಯಿತು. ಸುತ್ತಲೂ ಕಗ್ಗತ್ತಲು ಆವರಿಸಿತ್ತು. ಆ ಕತ್ತಲೆಯಲ್ಲಿ ಕಾಡಿನ ಹಾದಿಯಲ್ಲಿ ಹೆದರುತ್ತಲೇ ಹೆಜ್ಜೆ ಇಡುತ್ತಿದ್ದ. ದಾರಿಯ ಮಧ್ಯದಲ್ಲಿ ಒಂದು ದೊಡ್ಡ ಮರ ಇತ್ತು. ಆ ಮರದ ಹತ್ತಿರ ಬರುತ್ತಿದ್ದಂತೆ ದೂರದಲ್ಲಿ ಏನೋ ಒಂದು ದೊಡ್ಡ ಆಕೃತಿ ಕೈಗಳನ್ನು ಚಾಚಿ ನಿಂತಿರುವಂತೆ ಅವನಿಗೆ ಕಾಣಿಸಿತು. ವ್ಯಾಪಾರಿಯ ಎದೆ ನಡುಗಿತು. ಅದು ಖಂಡಿತ ದೆವ್ವವೇ ಇರಬೇಕು, ನನ್ನನ್ನು ಕೊಂದು ತಿನ್ನುತ್ತದೆ ಎಂದುಕೊಂಡ. ಭಯದಿಂದ ಅವನಿಗೆ ಜ್ವರವೇ ಬಂದಂತಾಯಿತು. ಅಲ್ಲಿಂದ ಮುಂದೆ ಹೋಗಲು ಧೈರ್ಯ ಸಾಲದೆ, ಹಿಂದೆ ಹೋಗಲು ದಾರಿಯಿಲ್ಲದೆ ಇಡೀ ರಾತ್ರಿ ಚಳಿಯಲ್ಲಿ ಭಯದಲ್ಲಿ ನಡುಗುತ್ತಾ ಅದೇ ಜಾಗದಲ್ಲಿ ಕುಳಿತುಕೊಂಡ. ಪ್ರತಿ ಕ್ಷಣವೂ ಸಾವು ಕಣ್ಣೆದುರು ಬಂದಂತೆ ಭಾಸವಾಯಿತು. ಆದರೆ ಬೆಳಗಿನ ಜಾವ ಸೂರ್ಯನ ಮೊದಲ ಕಿರಣ ಮೂಡಿದಾಗ ಬೆಳಕು ಆ ಆಕೃತಿಯ ಮೇಲೆ ಬಿತ್ತು. ಆಗ ವ್ಯಾಪಾರಿಗೆ ಆಶ್ಚರ್ಯ ಕಾದಿತ್ತು. ಅಲ್ಲಿ ಇದ್ದದ್ದು ಯಾವುದೇ ದೆವ್ವವಲ್ಲ, ಕೇವಲ ಒಂದು ಒಣಗಿದ ಮರದ ಬುಡ ಮತ್ತು ಅದರ ಕೊಂಬೆಗಳು. ಕತ್ತಲೆಯಲ್ಲಿ ಅವನ ಮನಸ್ಸು ಆ ಒಣಗಿದ ಮರಕ್ಕೆ ದೆವ್ವದ ರೂಪ ಕೊಟ್ಟಿತ್ತು. ಇಡೀ ರಾತ್ರಿ ಅವನನ್ನು ಕಾಡಿದ್ದು ಆ ಮರವಲ್ಲ, ಅವನ ಮನಸ್ಸಿನ ಒಳಗಿದ್ದ ಆ ಸಣ್ಣ ಭಯ. ಪ್ರಿಯ ವೀಕ್ಷಕರೇ, ನಿಮ್ಮ ಜೀವನದಲ್ಲೂ ಹೀಗೆಯೇ ಆಗುತ್ತಿಲ್ಲವೇ? ನೀವು ಯಾವುದೋ ಒಂದು ಸಣ್ಣ ಸಮಸ್ಯೆಯನ್ನು ನೋಡಿ ಅದನ್ನು ಬೆಟ್ಟದಷ್ಟು ದೊಡ್ಡದಾಗಿ ಊಹಿಸಿಕೊಂಡು ಭಯಪಡುತ್ತಿದ್ದೀರಿ.
ಆದರೆ ಬೆಳಕು ಬಂದು ನೋಡಿದಾಗ ಅದು ಕೇವಲ ಒಂದು ಒಣಗಿದ ಮರದಂತೆ ತೀರಾ ಸಣ್ಣದಾಗಿರುತ್ತದೆ. ನಿಮಗೂ ಎಂದಾದರೂ ಇಂತಹ ಅನುಭವವಾಗಿದೆಯೇ? ಅಂದರೆ ಮೊದಲು ತುಂಬಾ ಭಯ ತರಿಸಿದ ವಿಷಯ ಆಮೇಲೆ ತೀರಾ ಸಣ್ಣದಾಗಿ ಕಂಡ ಘಟನೆ ನಿಮ್ಮ ಜೀವನದಲ್ಲಿ ನಡೆದಿದೆಯೇ? ನಡೆದಿದ್ದರೆ ಈಗಲೇ ಕಾಮೆಂಟ್ನಲ್ಲಿ ಹೌದು ಎಂದು ಬರೆಯಿರಿ ಮತ್ತು ಆ ಘಟನೆ ಯಾವುದು ಎಂಬುದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುವ ಅತ್ಯಂತ ಪ್ರಮುಖವಾದ ರಹಸ್ಯವೆಂದರೆ ಅದುವೇ ಕರ್ಮ ಸಿದ್ಧಾಂತ. ಇದರ ಸರಳ ಅರ್ಥವೇನೆಂದರೆ ನಿನಗೆ ಕೇವಲ ಕರ್ಮವನ್ನು ಅಂದರೆ ಕೆಲಸವನ್ನು ಮಾಡುವುದಕ್ಕೆ ಮಾತ್ರ ಅಧಿಕಾರವಿದೆ, ಆದರೆ ಅದರ ಫಲಿತಾಂಶದ ಮೇಲಲ್ಲ. ನಮ್ಮ ಇವತ್ತಿನ ಬಹುಪಾಲು ಭಯಕ್ಕೆ ಕಾರಣವೇನು ಗೊತ್ತಾ? ಫಲಿತಾಂಶದ ಮೇಲಿರುವ ಅತಿಯಾದ ವ್ಯಾಮೋಹ. ನಾವು ಕೆಲಸ ಮಾಡುವುದಕ್ಕಿಂತ ಮುಂಚೆಯೇ ನಾನು ಸೋತು ಹೋದರೆ ಏನು ಮಾಡುವುದು, ಜನರು ನನ್ನನ್ನು ನೋಡಿ ನಕ್ಕರೆ ಏನು ಮಾಡುವುದು, ಹಣ ನಷ್ಟವಾದರೆ ನನ್ನ ಗತಿಯೇನು ಎಂದು ಭವಿಷ್ಯದ ಫಲಿತಾಂಶದ ಬಗ್ಗೆ ಯೋಚಿಸಿ ಹೆದರುತ್ತೇವೆ. ಯಾವಾಗ ನೀವು ಫಲಿತಾಂಶದ ಮೇಲಿನ ನಿಯಂತ್ರಣವನ್ನು ಬಿಟ್ಟು ಕೇವಲ ನಿಮ್ಮ ಇವತ್ತಿನ ಕೆಲಸದ ಮೇಲೆ ಸಂಪೂರ್ಣ ಗಮನ ಹರಿಸುತ್ತೀರೋ ಆಗ ಭಯವು ತಾನಾಗಿಯೇ ಮಾಯವಾಗುತ್ತದೆ. ಅರ್ಜುನನಿಗೆ ಯುದ್ಧಭೂಮಿಯಲ್ಲಿ ಇದ್ದ ಭಯವು ಇದೇ ಆಗಿತ್ತು. ನಾನು ನನ್ನ ಗುರುಗಳನ್ನು ಅಣ್ಣ ತಮ್ಮಂದಿರನ್ನು ಕೊಂದರೆ ನನಗೆ ಪಾಪ ಬರುತ್ತದೆ, ನನ್ನ ಭವಿಷ್ಯ ಹಾಳಾಗುತ್ತದೆ ಎಂದು ಅವನು ಯೋಚಿಸುತ್ತಿದ್ದ. ಆಗ ಕೃಷ್ಣನು ಹೇಳಿದನು, ಅರ್ಜುನ, ನೀನು ಸಾಯಿಸುವವನೂ ಅಲ್ಲ, ಅವರು ಸಾಯುವವರೂ ಅಲ್ಲ. ಇದೆಲ್ಲವೂ ಪ್ರಕೃತಿಯ ನಿಯಮ. ನಿನ್ನ ಧರ್ಮ ಯುದ್ಧ ಮಾಡುವುದು. ಕೇವಲ ಧರ್ಮವನ್ನು ಪಾಲಿಸು, ಫಲಿತಾಂಶವನ್ನು ನನಗೆ ಬಿಟ್ಟು ಬಿಡು. ಜೀವನದಲ್ಲಿ ನಾವೂ ಸಹ ಇದನ್ನೇ ಮಾಡಬೇಕು ಸ್ನೇಹಿತರೆ. ನಿಮ್ಮ ಕೈಯಲ್ಲಿರುವುದು ಕೇವಲ ಪರಿಶ್ರಮ ಮಾತ್ರ. ಭವಿಷ್ಯವನ್ನು ಯಾರು ತಾನೇ ಮುಂಚಿತವಾಗಿ ಬದಲಾಯಿಸಲು ಸಾಧ್ಯ? ನಾಳೆ ಏನಾಗುತ್ತದೋ ಯಾರಿಗೂ ತಿಳಿಯದು. ಹಾಗಿರುವಾಗ ಇಲ್ಲದ ನಾಳೆಯ ಬಗ್ಗೆ ಇವತ್ತೇ ಯೋಚಿಸಿ ಇವತ್ತಿನ ಈ ಸುಂದರವಾದ ದಿನವನ್ನು ಭಯದ ಕತ್ತಲೆಯಲ್ಲಿ ಕಳೆಯುವುದು ಎಷ್ಟು ಸರಿ? ಭವಿಷ್ಯದ ಭಯವನ್ನು ಬಿಟ್ಟು ವರ್ತಮಾನದಲ್ಲಿ ಬದುಕುವುದು ಕೃಷ್ಣನ ಎರಡನೇ ರಹಸ್ಯ. ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟು ಜನ ಇವತ್ತು ನಿಮ್ಮ ಭವಿಷ್ಯದ ಬಗ್ಗೆ ಅಂದರೆ ನಿಮ್ಮ ಉದ್ಯೋಗ, ಮದುವೆ ಅಥವಾ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಯೋಚಿಸಿ ದಿನಾಲೂ ಭಯಪಡುತ್ತಿದ್ದೀರಿ? ಈ ಭಯದಿಂದ ನಿಮಗೆ ರಾತ್ರಿ ಸರಿಯಾಗಿ ನಿದ್ದೆ ಬರುತ್ತಿಲ್ಲವೇ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಭಯವನ್ನು ಗೆಲ್ಲಲು ಕೃಷ್ಣನು ನೀಡುವ ಮತ್ತೊಂದು ಅದ್ಭುತ ಅಸ್ತ್ರವೆಂದರೆ ಆತ್ಮಜ್ಞಾನ. ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಕೃಷ್ಣನು ಆತ್ಮದ ಅಮರತ್ವದ ಬಗ್ಗೆ ಸುಂದರವಾಗಿ ಹೇಳುತ್ತಾನೆ. ಅಂದರೆ ಆತ್ಮವನ್ನು ಯಾವುದೇ ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ಒದ್ದೆ ಮಾಡಲಾರದು ಮತ್ತು ಗಾಳಿಯು ಒಣಗಿಸಲಾರದು. ನೀನು ಕೇವಲ ಈ ನಶ್ವರವಾದ ದೇಹವಲ್ಲ, ನೀನು ಅಮರವಾದ ಆತ್ಮ. ಮನುಷ್ಯನಿಗೆ ಇರುವ ಅತ್ಯಂತ ಮೂಲಭೂತವಾದ ಮತ್ತು ಅತೀ ದೊಡ್ಡ ಭಯವೆಂದರೆ ಅದುವೇ ಸಾವಿನ ಭಯ. ತಾನು ಇಲ್ಲವಾಗಿ ಬಿಡುತ್ತೇನೆ, ತನ್ನ ಅಸ್ತಿತ್ವ ಅಳಿದು ಹೋಗುತ್ತದೆ ಎನ್ನುವ ಭಯವೇ ಎಲ್ಲಾ ಸಣ್ಣ ಪುಟ್ಟ ಭಯಗಳ ತಾಯಿ. ಆದರೆ ಕೃಷ್ಣನು ಹೇಳುವಂತೆ ಹಳೆಯ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಸೇರುತ್ತದೆ ಅಷ್ಟೇ. ಸಾವು ಎಂಬುದು ಕೇವಲ ಒಂದು ಪರಿವರ್ತನೆ, ಅದು ಅಂತ್ಯವಲ್ಲ. ಯಾವಾಗ ನಮಗೆ ಈ ಸತ್ಯದ ಅರಿವಾಗುತ್ತದೋ ಆಗ ನಮ್ಮ ಒಳಗಿರುವ ಎಲ್ಲಾ ಭಯಗಳು ಕರಗಿ ನೀರಾಗುತ್ತವೆ. ನಾನು ಎಂದಿಗೂ ಸಾಯದ, ಅಳಿಯದ ಆ ಪರಮಾತ್ಮನ ಒಂದು ಅಂಶ ಎಂದಾಗ ನಮ್ಮಲ್ಲಿ ದಿವ್ಯವಾದ ಧೈರ್ಯ ಮೂಡುತ್ತದೆ. ನಾವೇಕೆ ಹೆದರಬೇಕು? ನಷ್ಟಕ್ಕೆ ಹೆದರಬೇಕೇ? ನಾವು ಹುಟ್ಟುವಾಗ ಏನನ್ನು ತಂದಿದ್ದೆವು, ಈಗ ಕಳೆದುಕೊಳ್ಳಲು? ನಾವು ಏನೆಲ್ಲ ಪಡೆದಿದ್ದೇವೋ ಅದನ್ನು ಇಲ್ಲೇ ಪಡೆದಿದ್ದೇವೆ, ಏನು ನೀಡಿದ್ದೇವೋ ಅದನ್ನು ಇಲ್ಲೇ ನೀಡಿದ್ದೇವೆ. ಇವತ್ತು ನಿನ್ನದಾಗಿರುವುದು ನಾಳೆ ಬೇರೆಯವರದ್ದಾಗ್ತದೆ, ಮತ್ತೊಂದು ದಿನ ಮಗದೊಬ್ಬರದ್ದಾಗ್ತದೆ. ಇದೇ ಸೃಷ್ಟಿಯ ನಿಯಮ. ಈ ಪರಿವರ್ತನೆಯೇ ಜೀವನದ ನಿಜವಾದ ಸೌಂದರ್ಯ. ಆದರೆ ನಾವು ವಸ್ತುಗಳನ್ನು, ಸಂಬಂಧಗಳನ್ನು ನನ್ನದು ಎಂದು ಗಟ್ಟಿಯಾಗಿ ಹಿಡಿದುಕೊಳ್ಳಲು ಹೋಗಿ ಅವು ಕೈಬಿಟ್ಟು ಹೋದಾಗ ಭಯಪಡುತ್ತೇವೆ, ದುಃಖಪಡುತ್ತೇವೆ. ಕೃಷ್ಣನು ಹೇಳುವಂತೆ ಯಾವುದನ್ನೂ ಅತಿಯಾಗಿ ಹಚ್ಚಿಕೊಳ್ಳಬೇಡಿ, ಸಾಕ್ಷಿಭಾವದಿಂದ ಜೀವನವನ್ನು ನೋಡಿ. ಈಗ ನಾನು ನಿಮಗೆ ಒಂದು ಮುಖ್ಯವಾದ ಪ್ರಶ್ನೆ ಕೇಳುತ್ತೇನೆ. ನಿಮ್ಮ ಜೀವನದಲ್ಲಿ ನೀವು ಕಳೆದುಕೊಳ್ಳಲು ಅತ್ಯಂತ ಹೆದರುವ ವಸ್ತು ಅಥವಾ ವಿಷಯ ಯಾವುದು? ಈ ಕೃಷ್ಣನ ಜ್ಞಾನವನ್ನು ಕೇಳಿದ ಮೇಲಾದರೂ ಆ ಭಯ ಸ್ವಲ್ಪ ಕಡಿಮೆಯಾಯಿತೆ? ಕಾಮೆಂಟ್ನಲ್ಲಿ ನಿಮ್ಮ ಉತ್ತರವನ್ನು ದಾಖಲಿಸಿ. ಬನ್ನಿ, ಕೃಷ್ಣನ ಜೀವನದ ಒಂದು ಅದ್ಭುತ ಪ್ರಸಂಗವನ್ನು ನೆನಪಿಸಿಕೊಳ್ಳೋಣ.
ಕೃಷ್ಣನು ಸಣ್ಣ ಬಾಲಕನಾಗಿದ್ದಾಗ ಗೋಕುಲದಲ್ಲಿ ನಡೆದ ಕಾಳಿಯ ಮಡುವಿನ ಕಥೆ ನಮಗೆಲ್ಲರಿಗೂ ಗೊತ್ತು. ಯಮುನಾ ನದಿಯ ಒಂದು ದೊಡ್ಡ ಮಡುವಿನಲ್ಲಿ ಕಾಳಿಯ ಎಂಬ ಘೋರ ವಿಷಸರ್ಪ ಬಂದು ವಾಸವಾಗಿತ್ತು. ಅದರ ತೀವ್ರವಾದ ವಿಷದ ಜ್ವಾಲೆಗೆ ಯಮುನಾ ನದಿಯ ನೀರೆಲ್ಲ ವಿಷಮಯವಾಗಿತ್ತು. ಆ ನೀರನ್ನು ಕುಡಿದ ಹಸುಗಳು, ಗೋಪಾಲಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ಆ ಮಡುವಿನ ಹತ್ತಿರ ಹೋಗಲು ಇಡೀ ಗೋಕುಲದ ಜನರೇ ನಡುಗುತ್ತಿದ್ದರು. ಹಗಲು ರಾತ್ರಿ ಎಲ್ಲರೂ ಭಯದಲ್ಲೇ ಬದುಕುತ್ತಿದ್ದರು. ಒಂದು ದಿನ ಬಾಲಕೃಷ್ಣನು ಆಟ ಆಡುತ್ತಾ ತನ್ನ ಚೆಂಡನ್ನು ಉದ್ದೇಶಪೂರ್ವಕವಾಗಿಯೇ ಆ ವಿಷದ ಮಡುವಿಗೆ ಬೀಳಿಸುತ್ತಾನೆ. ಚೆಂಡನ್ನು ತರಲು ಕೃಷ್ಣನು ಆ ಭೀಕರ ಮಡುವಿಗೆ ಧುಮುಕಿಯೇ ಬಿಡುತ್ತಾನೆ. ಇದನ್ನು ನೋಡಿದ ಯಶೋದಾ ಮಾತೆ, ನಂದಗೋಪರು ಮತ್ತು ಇಡೀ ಗೋಕುಲದ ಜನ ಹೌಹಾರುತ್ತಾರೆ. ಅಯ್ಯೋ, ಕೃಷ್ಣ ಇನ್ನು ಬದುಕುವುದಿಲ್ಲ, ಆ ಕಾಳಿಂಗ ಸರ್ಪ ಅವನನ್ನು ನುಂಗಿಬಿಡುತ್ತದೆ ಎಂದು ಅಳಲು ಶುರು ಮಾಡುತ್ತಾರೆ. ಎಲ್ಲರಲ್ಲೂ ಆತಂಕ ಮತ್ತು ಭಯ ಮನೆ ಮಾಡಿರುತ್ತದೆ. ಆದರೆ ಮಡುವಿನ ಒಳಗೇನಾಯಿತು ಗೊತ್ತಾ? ಕೃಷ್ಣನು ಆ ಭೀಕರ ಸರ್ಪವನ್ನು ನೋಡಿ ಕಿಂಚಿತ್ತೂ ಹೆದರಲಿಲ್ಲ. ಕಾಳಿಯನು ತನ್ನ 1000 ಹೆಡೆಗಳನ್ನು ಬಿಚ್ಚಿ ಕೃಷ್ಣನನ್ನು ಕಚ್ಚಲು ಬಂದಾಗ ಕೃಷ್ಣನು ನಗುತ್ತಾ ಸಲೀಸಾಗಿ ಅವನ ಹೆಡೆಗಳ ಮೇಲೆ ಹಾರಿ ದಿವ್ಯವಾದ ನೃತ್ಯವನ್ನು ಮಾಡಲು ಶುರು ಮಾಡುತ್ತಾನೆ. ಕಾಳಿಯನ ಅಹಂಕಾರ ಮತ್ತು ವಿಷದ ಶಕ್ತಿ ಸಂಪೂರ್ಣವಾಗಿ ಕುಂದುತ್ತದೆ. ಕೊನೆಗೆ ಕೃಷ್ಣನು ಅವನನ್ನು ಕೊಲ್ಲದೆ ಅವನ ತಲೆಯ ಮೇಲಿದ್ದ ವಿಷವನ್ನು ತುಳಿದು ಅವನನ್ನು ಅಲ್ಲಿಂದ ಬೇರೆ ಕಡೆಗೆ ಹೋಗುವಂತೆ ಮಾಡುತ್ತಾನೆ. ಕೃಷ್ಣನು ನದಿಯಿಂದ ಹೊರಗೆ ಬಂದಾಗ ಇಡೀ ಗೋಕುಲದ ಭಯ ದೂರವಾಗುತ್ತದೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯಬೇಕಾದ ಜೀವನದ ಪಾಠವೇನು ಗೊತ್ತಾ? ನಮ್ಮ ಮನಸ್ಸಿನ ಒಳಗಿರುವ ಭಯವೇ ಆ ಕಾಳಿಯ ಸರ್ಪ. ಆ ಭಯಕ್ಕೆ ನಾವು ಹೆದರಿ ದೂರ ಓಡಿದಷ್ಟು ಅದು ತನ್ನ ಹೆಡೆಗಳನ್ನು ಬಿಚ್ಚಿ ನಮ್ಮನ್ನು ಇನ್ನಷ್ಟು ಹೆದರಿಸುತ್ತದೆ. ನಮ್ಮ ಇಡೀ ಜೀವನದ ನೆಮ್ಮದಿಯನ್ನು ವಿಷಮಯವಾಗಿಸುತ್ತದೆ. ಆದರೆ ಯಾವಾಗ ನಾವು ಧೈರ್ಯ ಮಾಡಿ ಆ ಭಯದ ಕಣ್ಣುಗಳನ್ನು ನೇರವಾಗಿ ನೋಡಿ ಎದುರಿಸುತ್ತೇವೋ, ಆ ಭಯದ ಹೆಡೆಯ ಮೇಲೆ ಕೃಷ್ಣನಂತೆ ನೃತ್ಯ ಮಾಡುತ್ತೇವೋ, ಆಗ ಆ ಭಯ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಭಯದಿಂದ ಎಂದಿಗೂ ಓಡಿ ಹೋಗಬೇಡಿ, ಭಯವನ್ನು ಎದುರಿಸಿ ನಿಲ್ಲಿ. ನಿಮ್ಮ ಜೀವನದಲ್ಲೂ ಇಂತಹ ಒಂದು ಕಾಳಿಯ ಸರ್ಪ ಅಡಗಿರಬಹುದು. ಯಾವುದೋ ಒಂದು ಹಳೆಯ ಕಹಿ ನೆನಪು ಅಥವಾ ಸಮಸ್ಯೆ ನಿಮ್ಮನ್ನು ಕಾಡುತ್ತಿರಬಹುದು. ಅದನ್ನು ಎದುರಿಸಲು ನೀವು ಸಿದ್ಧರಿದ್ದೀರಾ? ಕೃಷ್ಣನಂತೆ ಧೈರ್ಯದಿಂದ ಮುನ್ನುಗ್ಗುತ್ತೀರಾ? ಹೌದಾದರೆ ಈಗಲೇ ಕಮೆಂಟ್ನಲ್ಲಿ ನಾನು ಸಿದ್ಧನಿದ್ದೇನೆ ಎಂದು ಬರೆಯಿರಿ. ನಿಮ್ಮ ಈ ಒಂದು ಕಮೆಂಟ್ ನಿಮ್ಮಲ್ಲಿ ಒಂದು ಹೊಸ ಶಕ್ತಿಯನ್ನು ತುಂಬುತ್ತದೆ. ಕೃಷ್ಣನು ಮತ್ತೊಂದು ಕಡೆಯಲ್ಲಿ ಅರ್ಜುನನಿಗೆ ಶ್ರದ್ಧೆ ಅಥವಾ ನಂಬಿಕೆಯ ಮಹತ್ವವನ್ನು ತಿಳಿಸುತ್ತಾನೆ. ಯಾರಿಗೆ ಪರಮಾತ್ಮನ ಮೇಲೆ, ಈ ಬ್ರಹ್ಮಾಂಡದ ಶಕ್ತಿಯ ಮೇಲೆ ಸಂಪೂರ್ಣ ನಂಬಿಕೆ ಇರುತ್ತದೆಯೋ ಅವರಿಗೆ ಎಂದಿಗೂ ಭಯವಿರುವುದಿಲ್ಲ. ಕೃಷ್ಣನು ಹೇಳುತ್ತಾನೆ, ಯಾರು ನನ್ನನ್ನು ಅನನ್ಯವಾಗಿ ನಂಬಿ ಶರಣಾಗುತ್ತಾರೋ ಅವರ ಯೋಗಕ್ಷೇಮವನ್ನು ನಾನೇ ನೋಡಿಕೊಳ್ಳುತ್ತೇನೆ. ಒಮ್ಮೆ ಯೋಚಿಸಿ, ನಾವೇಕೆ ಇಷ್ಟೊಂದು ಚಿಂತೆ ಮಾಡುತ್ತೇವೆ? ಈ ಇಡೀ ಸೃಷ್ಟಿಯನ್ನು ನಡೆಸುತ್ತಿರುವ ಒಂದು ಅದೃಶ್ಯ ಶಕ್ತಿ ಇದೆ. ಸೂರ್ಯ ಸಮಯಕ್ಕೆ ಸರಿಯಾಗಿ ಹುಟ್ಟುತ್ತಿದ್ದಾನೆ. ನದಿಗಳು ಹರಿಯುತ್ತಿವೆ, ಗಿಡಮರಗಳು ಬೆಳೆಯುತ್ತಿವೆ, ಪ್ರತಿಯೊಂದು ಜೀವಜಂತುಗಳಿಗೂ ಆಹಾರ ಸಿಗುತ್ತದೆ. ಈ ಇಡೀ ಬ್ರಹ್ಮಾಂಡವನ್ನು ಮುನ್ನಡೆಸುವ ಆ ದೇವರಿಗೆ ನಿಮ್ಮನ್ನು ಮುನ್ನಡೆಸಲು ಸಾಧ್ಯವಿಲ್ಲವೇ? ನಿಮಗೊಂದು ಕಷ್ಟ ಬಂದಿದೆ ಎಂದರೆ ಆ ಕಷ್ಟವನ್ನು ಎದುರಿಸಿ ನೀವು ಇನ್ನಷ್ಟು ಬಲಿಷ್ಠರಾಗಲಿ ಎಂದೇ ಆ ದೇವರು ಅದನ್ನು ನೀಡಿರುತ್ತಾನೆ. ತಾಯಿಯಾದವಳು ಮಗುವಿಗೆ ಕಹಿ ಮದ್ದನ್ನು ಕೊಡುವುದು ಮಗುವಿನ ಆರೋಗ್ಯ ಒಳ್ಳೆಯದಾಗಲಿ ಎಂದೇ ಹೊರತು ಮಗುವಿಗೆ ತೊಂದರೆ ಕೊಡಲಲ್ಲ, ಹೌದಲ್ಲವೇ? ಹಾಗೆಯೇ ದೇವರು ನೀಡುವ ಕಷ್ಟಗಳು ನಮಗೆ ಪಾಠ ಕಲಿಸಲು ಬರುತ್ತವೆ. ಆ ಕಷ್ಟಗಳ ಹಿಂದೆ ಕೃಷ್ಣನ ಅಪಾರವಾದ ದಯೆ ಇರುತ್ತದೆ. ಈ ನಂಬಿಕೆ ನಿಮ್ಮಲ್ಲಿದ್ದರೆ ಯಾವುದೇ ಪರಿಸ್ಥಿತಿಯಲ್ಲೂ ನಿಮಗೆ ಭಯವಾಗುವುದಿಲ್ಲ. ಕೃಷ್ಣನ ಇಡೀ ಜೀವನವನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ಸ್ನೇಹಿತರೆ. ಕೃಷ್ಣನ ಜನನವಾಗಿದ್ದೇ ಸೆರೆಮನೆಯಲ್ಲಿ. ಹುಟ್ಟಿದ ತಕ್ಷಣವೇ ಹೆತ್ತ ತಂದೆ ತಾಯಿಯಿಂದ ದೂರವಾಗಬೇಕಾಯಿತು. ಮಾವನಾದ ಕಂಸನು ಅವನನ್ನು ಕೊಲ್ಲಲು 100 ರಾಕ್ಷಸರನ್ನು ಕಳುಹಿಸಿದ. ಸಣ್ಣ ವಯಸ್ಸಿನಲ್ಲೇ ಪೂತನಿ, ಶಕಟಾಸುರ, ತೃಣಾವರ್ತ ಮುಂತಾದ ಘೋರ ರಾಕ್ಷಸರನ್ನು ಎದುರಿಸಬೇಕಾಯಿತು. ಮುಂದೆ ಜರಾಸಂಧನ ಕಾಟದಿಂದಾಗಿ ಮಥುರಾವನ್ನು ಬಿಟ್ಟು ದ್ವಾರಕೆಗೆ ವಲಸೆ ಹೋಗಬೇಕಾಯಿತು. ಜೀವನದ ಉದ್ದಕ್ಕೂ ಕಷ್ಟಗಳು, ಸವಾಲುಗಳು, ನಿಂದನೆಗಳು, ಯುದ್ಧಗಳು ಎದುರಾಗುತ್ತಲೇ ಇದ್ದವು. ಆದರೆ ಕೃಷ್ಣನ ಮುಖದಲ್ಲಿದ್ದ ಆ ಮಂದಹಾಸ ಎಂದಾದರೂ ಮಾಯವಾಗಿದ್ದೇ? ಕೃಷ್ಣನ ಯಾವುದೇ ಚಿತ್ರ ಅಥವಾ ಮೂರ್ತಿಯನ್ನು ನೋಡಿ ಅವನ ಮುಖದಲ್ಲಿ ಯಾವಾಗಲೂ ಆ ಪ್ರಶಾಂತವಾದ, ಸುಂದರವಾದ ನಗು ಇರುತ್ತದೆ. ಯಾಕೆ ಗೊತ್ತಾ? ಕೃಷ್ಣನಿಗೆ ಗೊತ್ತು, ಪರಿಸ್ಥಿತಿಗಳು ಏನೇ ಇರಲಿ ಒಳಗಿನ ಶಾಂತಿಯನ್ನು ಕಳೆದುಕೊಳ್ಳಬಾರದು ಎಂದು. ನಾವು ಹೊರಗಿನ ಪರಿಸ್ಥಿತಿಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲದೇ ಇರಬಹುದು, ಆದರೆ ಆ ಪರಿಸ್ಥಿತಿಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದನ್ನು ಖಂಡಿತ ನಿರ್ಧರಿಸಬಹುದು.
ನಮ್ಮ ಜೀವನದಲ್ಲಿ ಸಣ್ಣ ಸಮಸ್ಯೆ ಬಂದ ತಕ್ಷಣ ನಾವು ದೇವರನ್ನು ದೂಷಿಸಲು ಶುರು ಮಾಡುತ್ತೇವೆ. ನನಗೆ ಯಾಕೆ ಈ ಕಷ್ಟ ಕೊಟ್ಟೆ ಭಗವಂತ ಎಂದು ಅಳುತ್ತೇವೆ. ಆದರೆ ಕೃಷ್ಣನ ಜೀವನ ನಮಗೆ ಕಲಿಸುವುದು ಏನೆಂದರೆ, ಕಷ್ಟಗಳು ಜೀವನದ ಒಂದು ಭಾಗ. ಅವುಗಳನ್ನು ನಗುತ್ತಾ ಧೈರ್ಯದಿಂದ ಸ್ವೀಕರಿಸಬೇಕು. ಕಷ್ಟಗಳಿಗೆ ಹೆದರಿ ಮೂಲೆ ಹಿಡಿದು ಕುಳಿತರೆ ಜೀವನ ಸಾಗುವುದಿಲ್ಲ. ಪ್ರೀತಿಯ ವೀಕ್ಷಕರೇ, ನೀವು ಕಷ್ಟಗಳು ಬಂದಾಗ ಏನು ಮಾಡುತ್ತೀರಿ? ಧೈರ್ಯದಿಂದ ಎದುರಿಸುತ್ತೀರಾ ಅಥವಾ ಅತ್ತುಕೊಂಡು ಕುಳಿತುಕೊಳ್ಳುತ್ತೀರಾ? ನಿಮ್ಮ ನಿಜವಾದ ಗುಣವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ನೀವು ಧೈರ್ಯಶಾಲಿಗಳಾಗಿದ್ದರೆ ಧೈರ್ಯಶಾಲಿ ಎಂದು ಕಾಮೆಂಟ್ ಮಾಡಿ. ಭಯವನ್ನು ಗೆಲ್ಲಲು ಕೃಷ್ಣನು ಹೇಳುವ ಮತ್ತೊಂದು ಮುಖ್ಯವಾದ ರಹಸ್ಯವೆಂದರೆ ಅದುವೇ ಮನಸ್ಸಿನ ನಿಯಂತ್ರಣ. ನಿಮ್ಮ ಮನಸ್ಸೇ ನಿಮಗೆ ಅತ್ಯುತ್ತಮ ಸ್ನೇಹಿತ ಮತ್ತು ನಿಮ್ಮ ಮನಸ್ಸೇ ನಿಮಗೆ ಅತಿ ದೊಡ್ಡ ಶತ್ರು. ಯಾರು ತನ್ನ ಮನಸ್ಸನ್ನು ಗೆದ್ದಿದ್ದಾರೋ ಅವರಿಗೆ ಮನಸ್ಸು ಸ್ನೇಹಿತನಂತೆ ಸಹಾಯ ಮಾಡುತ್ತದೆ. ಆದರೆ ಯಾರು ಮನಸ್ಸಿನ ಗುಲಾಮರಾಗಿದ್ದಾರೋ ಅವರಿಗೆ ಮನಸ್ಸೇ ಶತ್ರುವಾಗಿ ಕಾಡುತ್ತದೆ. ನಮ್ಮ ಭಯಗಳೆಲ್ಲವೂ ಮನಸ್ಸಿನ ಆಟಗಳೇ ಸ್ನೇಹಿತರೆ. ಮನಸ್ಸು ಒಂದು ಸಣ್ಣ ನೆಗೆಟಿವ್ ಯೋಚನೆಯನ್ನು ಹಿಡಿದುಕೊಂಡು ಅದನ್ನು ದೊಡ್ಡದಾಗಿ ಬೆಳೆಸುತ್ತದೆ. ಉದಾಹರಣೆಗೆ, ನಿಮಗೆ ನಾಳೆ ಒಂದು ಸಭೆಯಲ್ಲಿ ಮಾತನಾಡಬೇಕಾಗಿರುತ್ತದೆ ಅಂದುಕೊಳ್ಳಿ. ಮನಸ್ಸು ತಕ್ಷಣ ಯೋಚಿಸುತ್ತದೆ, ನೀನೇನಾದರೂ ತಪ್ಪು ಮಾತನಾಡಿದರೆ, ಎಲ್ಲರೂ ನಿನ್ನನ್ನು ನೋಡಿ ನಕ್ಕರೆ, ನಿನಗೆ ಮರೆತು ಹೋದರೆ. ಹೀಗೆ ಮನಸ್ಸು ನೂರಾರು ನೆಗೆಟಿವ್ ಪ್ರಶ್ನೆಗಳನ್ನು ಕೇಳಿ ನಿಮ್ಮಲ್ಲಿ ಭಯವನ್ನು ಹುಟ್ಟಿಸುತ್ತದೆ. ಈ ಸಮಯದಲ್ಲಿ ನೀವು ಮನಸ್ಸಿನ ಮಾತನ್ನು ಕೇಳದೆ ಅದಕ್ಕೆ ಪಾಸಿಟಿವ್ ಆದ ಆಜ್ಞೆಯನ್ನು ನೀಡಬೇಕು. ನಾನು ಚೆನ್ನಾಗಿ ಮಾತನಾಡುತ್ತೇನೆ, ನನಗೆ ಎಲ್ಲವೂ ನೆನಪಿರುತ್ತದೆ, ನಾನು ಧೈರ್ಯಶಾಲಿಯಾಗಿದ್ದೇನೆ ಎಂದು ಮನಸ್ಸಿಗೆ ಧೈರ್ಯ ತುಂಬಬೇಕು. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿದರೆ ನಿಮ್ಮ ಭಾವನೆಗಳು ಬದಲಾಗುತ್ತವೆ. ಭಾವನೆಗಳು ಬದಲಾದರೆ ಭಯ ತಾನಾಗಿಯೇ ಮಾಯವಾಗುತ್ತದೆ. ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಅರ್ಜುನ, ಮನಸ್ಸು ಗಾಳಿಯಂತೆ ಚಂಚಲವಾದದ್ದು. ಅದನ್ನು ನಿಯಂತ್ರಿಸುವುದು ಕಷ್ಟ ಎನ್ನುವುದು ನಿಜ. ಆದರೆ ಅಭ್ಯಾಸ ಅಂದರೆ ಸತತ ಪ್ರಯತ್ನ ಮತ್ತು ವೈರಾಗ್ಯದ ಮೂಲಕ ಅದನ್ನು ಖಂಡಿತ ನಿಯಂತ್ರಿಸಬಹುದು. ಹೌದು ಸ್ನೇಹಿತರೆ, ದಿನಾಲೂ ಧೈರ್ಯವಾಗಿ ಇರಲು ಅಭ್ಯಾಸ ಮಾಡಿ. ಸಣ್ಣ ಸಣ್ಣ ವಿಷಯಗಳಲ್ಲಿ ಧೈರ್ಯವನ್ನು ಪ್ರದರ್ಶಿಸಿ. ಕಾಲಕ್ರಮೇಣ ದೊಡ್ಡ ದೊಡ್ಡ ಭಯಗಳೂ ಸಹ ನಿಮ್ಮನ್ನು ನೋಡಿ ಓಡಿ ಹೋಗುತ್ತವೆ. ಈಗ ವಿಡಿಯೋದ ಕೊನೆಯ ಹಂತಕ್ಕೆ ಬರುತ್ತಾ ಕೃಷ್ಣನ ಆ ದಿವ್ಯ ಸಂದೇಶವನ್ನು ಮತ್ತೊಮ್ಮೆ ಸಾರಾಂಶ ರೂಪದಲ್ಲಿ ನೆನಪಿಸಿಕೊಳ್ಳೋಣ. ಮೊದಲನೆಯದಾಗಿ, ಭಯವು ಕೇವಲ ನಿಮ್ಮ ಮನಸ್ಸಿನ ಕಲ್ಪನೆ, ಅದಕ್ಕೆ ವಾಸ್ತವದಲ್ಲಿ ಯಾವುದೇ ಅಸ್ತಿತ್ವವಿಲ್ಲ. ಎರಡನೆಯದಾಗಿ, ಫಲಿತಾಂಶದ ಚಿಂತೆಯನ್ನು ಬಿಟ್ಟು ಇವತ್ತಿನ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ಭವಿಷ್ಯದ ಭಯವನ್ನು ಬಿಡಿ. ಮೂರನೆಯದಾಗಿ, ನೀವು ಕೇವಲ ಈ ನಶ್ವರ ದೇಹವಲ್ಲ, ಅಮರವಾದ ಆತ್ಮ. ನಿಮ್ಮನ್ನು ಅಳಿಸಲು ಯಾವುದಕ್ಕೂ ಸಾಧ್ಯವಿಲ್ಲ. ನಾಲ್ಕನೆಯದಾಗಿ, ನಿಮ್ಮ ಜೀವನದಲ್ಲಿ ಬರುವ ಭಯದ ಸರ್ಪವನ್ನು ಎದುರಿಸಿ ನಿಲ್ಲಿ. ಅದರಿಂದ ಎಂದಿಗೂ ಓಡಿ ಹೋಗಬೇಡಿ. ಐದನೆಯದಾಗಿ, ಆ ಪರಮಾತ್ಮನ ಮೇಲೆ ಸಂಪೂರ್ಣ ಶ್ರದ್ಧೆ ಮತ್ತು ನಂಬಿಕೆಯನ್ನಿಡಿ. ನಿಮ್ಮನ್ನು ನಡೆಸುವವನು ಅವನು ಇರುವಾಗ ಭಯವೇಕೆ? ಆರನೆಯದಾಗಿ, ನಿಮ್ಮ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಅದನ್ನು ನಿಮ್ಮ ಶತ್ರುವಾಗಲು ಬಿಡಬೇಡಿ. ಈ ಕೃಷ್ಣನ ರಹಸ್ಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮನ್ನು ಸೋಲಿಸಲು ಈ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯವಿಲ್ಲ. ನೀವು ಕೇವಲ ಬದುಕುವುದಿಲ್ಲ, ಒಬ್ಬ ವಿಜೇತನಾಗಿ, ಒಬ್ಬ ಧೀರನಾಗಿ, ರಾಜನಂತೆ ಬದುಕುತ್ತೀರಿ. ನಿಮ್ಮ ಇವತ್ತಿನ ಈ ಸಮಯ ವ್ಯರ್ಥವಾಗಿಲ್ಲ ಎಂದು ನಾನು ನಂಬುತ್ತೇನೆ. ಈ ವಿಡಿಯೋ ನಿಮ್ಮ ಒಳಗಿನ ಭಯವನ್ನು ಸ್ವಲ್ಪ ಮಟ್ಟಿಗಾದರೂ ದೂರ ಮಾಡಿದ್ದರೆ, ನಿಮ್ಮಲ್ಲಿ ಧೈರ್ಯವನ್ನು ತುಂಬಿದ್ದರೆ, ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ. ಅವರಿಗೂ ಭಯದಿಂದ ಮುಕ್ತಿ ಪಡೆಯಲು ಸಹಾಯ ಮಾಡಿ. ಮತ್ತು ಕೊನೆಯದಾಗಿ, ಈ ಇಡೀ ವಿಡಿಯೋದಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಕೃಷ್ಣನ ಮಾತು ಅಥವಾ ರಹಸ್ಯ ಯಾವುದು ಎಂಬುದನ್ನು ಕಮೆಂಟ್ ಮಾಡಲು ಮಾತ್ರ ಮರೆಯಬೇಡಿ. ನಿಮ್ಮ ಪ್ರತಿಯೊಂದು ಕಮೆಂಟು ನಮಗೂ ಇನ್ನಷ್ಟು ಒಳ್ಳೆಯ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ನಮ್ಮ ಕನ್ನಡ ಮೋಟಿವೇಶನಲ್ ಗುರು ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಐಕಾನ್ ಒತ್ತಿ. ಯಾವಾಗಲೂ ನೆನಪಿರಲಿ, ನೀವು ಸಾಮಾನ್ಯರಲ್ಲ, ನೀವು ಆ ಪರಮಾತ್ಮನ ದಿವ್ಯ ಸಂಕಲ್ಪ. ಧೈರ್ಯವಾಗಿ ಮುನ್ನುಗ್ಗಿ ಜಗತ್ತನ್ನು ಗೆಲ್ಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.